ಟಾರ್ಚರ್ ಮಾಡ್ಯಾರಿ. ಬರೀ ಏನ್ ಮಾಡ್ಕೊಂಡು ಹೋಗ್ಯಾರಿ. ಅವಾಗಿಂತ ಟಾರ್ಚರ್ ಹುಡುಗಿ ಏನು ಹೇಳ್ತಿಲ್ರಿ. ಒಂದ್ಸಲ ರಿಕ್ ಮಾಡಿರಿ ಅವ್ರ ಗಂಡನ ಕೈಯಾಗ. ಅವ್ರ ಅವಾರ ಫೋನು ಕೊಡಿರ್ತೀರಿ ಹುಡುಗಿಗ. ಅವ್ರ ಅವಾರ ತುಡುಗಿಲೆ ಫೋನ್ ತಕೊಂಡ್ ಹಚ್ತಿರಿ. ಮತ್ತೆ ಭಾಳ ಟಾರ್ಚರ್. ಅವರು ಆರಾಮಿರಿಗೂ ಕೆಲಸ ಮಾಡಕ್ ಹಚ್ತೀರಿ ಅವ್ರಿಗೆ. ಕೆಲಸ ಮಾಡಿದ್ರೆ ಯಾಕೆ ನೀ ಯಾಕೆ ಕೆಲಸ ಮಾಡ್ತಿ, ಆರಾಮಿರ್ಬೇಕು. ಹುಡುಗಿ ಕೆಲಸ ಮಾಡ್ಬೇಕು, ಹೋಗಿ ಮಕ್ಕೋಬೇಕು. ನಿಮ್ಮನ್ನ ಕರ್ಯಾಕೂ ಹೋಗಿದ್ದೀರಿ. ಯವ್ವ ನನಗೆ ಬಡಕು ಉಡಿಸ್ಕೊಲ್ಲರಿ ನನಗೆ. ಮತ್ತು ಉಡಿಸ್ಕೊಂಡ ಇದನ್ನ ಮನೆಗೆ ಹೋಯ್ರಿ ನಿಮ್ಮ ಕಡೆ. ನನಗೆ ಕರ್ಕೊಂಡು ಹೋಗಲ್ಲ, ನಾ ಬರಂಗಿಲ್ಲ ಯವ್ವ ನಿನ್ನ ಹಿಂಬಾಲೆ ಅಂತ ಕೈ ಮುಗಿದ್ರಿ ಹುಡುಗಿ. ಮುಗ್ಯಾನ ಕೂಡೆ ಯವ್ವ ಒಟ್ಟ 8 ದಿವಸ ಹೊಟ್ಟೆ ಕೂಡ ಹಾಕ್ಯಾರ್ರಿ ಹುಡುಗಿಗ. ಆ ಗಂಡು ಬಾಡ ಟಾರ್ಚರ್ ಮಾಡ್ಯಾನ್ರಿ. ಅತ್ತಿ ಬರೇ ಅಯ್ಯೋ ಇಂಥ ಗಂದೆ ಗಾಳಿಯಾಗಿ ಬೇಯ್ತಿರಿ. ನಮ್ಮ ಹುಡುಗರಿಗೆ ನಾವು ಬೇಯಿಲ್ಲ ಏನಿಲ್ರಿ. ಅವ್ರಿಗೆ ಕಡಿ ಸದಾ ಕೊಡ್ರಿ. ಇನ್ನೊಬ್ಬರ ಹೆಣ್ಣು ಮಕ್ಕಳು ಹಿಂಬಾಲೆ ನಮ್ಮ ಹಿಂಬಾಲೆ ಆಗೈತ್ರಿ. ಇನ್ನೊಬ್ಬರ ಹೆಣ್ಣು ಹುಡುಗರು ಯಾರು ಕೊಟ್ಟಾರ ಅವ್ರ ಹಿಂಬಾಲೆ ಆಗುದಿಲ್ರಿ. ಅವ್ರು ಏನು ಕೊಟ್ಟಿರಿ ನಮಗೆ. ಆರಾಮ ಇಲ್ಲ ಅಂತ ಹೇಳ್ರಿ. ಹುಡುಗಿಗೆ ಊಟನೂ ಕೊಟ್ಟಿಲ್ಲ ಏನಿಲ್ಲ. ಇನ್ನ ಶೇಬು ಅಂತಿನ ಗುಡಿಗೆ ತಕೊಂಡೇನೆ ಯವ್ವ ಅನ್ನಲ್ಲ. ನಾ ಬ್ಯಾಡ್ಯವ್ವ ನಿನ್ನ ಕರ್ಕೋತೇನೆ. ಮದುವೆ ಆಗ ಈಗ 4 ವರ್ಷ ಆತ್ರಿ. ಬರೇ ಟಾರ್ಚರ್. ಒಂದು ಹುಡುಗಿ ಐತಿರಿ, ನೀವು ಜೋಪಾನ ಮಾಡ್ತೀರಿ ಅಂತೀರಿ. ಕೇಳೇನಿರಿ ಹುಡುಗಿಗಾಕಿ ಕೇಳೋದಕ್ಕೂ ನಾ ಜೋಪಾನ ಮಾಡ್ತೀನ. ಅವ್ರ ಹುಡುಗಿ ಬರೇ ನಾವು ಹುಡುಗಿ ಭಾಳ ನುಸಾತಿತ್ರಿ. ಡಾಕ್ಟರ್ ತರಸ್ ನಾವು ಕೊಟ್ಟೇರಿ ಗುಡಿಗಿ. ನಾವು ಮತ್ತೆ ನಾರಲ್ಕ ಪಾನಿ ತಂಗಿನ ನೀರು ಕೊಟ್ಟು ಬಂದಿದ್ರಿ. ಒಂದು ಇಷ್ಟ ಸೋಜಿ ಕಲಾಕು ಆಯ್ತೇಮೋ ಸಬ್ ಇದು ನಮ್ಮ ಅಕ್ಕ. ಮತ್ತೆ ನಮ್ಮ ಕಡೆ ಆರಾಮಿತ ಆಗಿತ್ರಿ. ನಾ ಹುಡುಗಿ ಹೇಳಿ ನೀವು ಕರ್ಕೊಂಡು ಹೋಗಿ ನಿನಗೆ ಆರಾಮ್ ಮಾಡ್ತಿದ್ದೆ. ಮಗನ ಹೆಸನ ನಸ್ತೀನ್ರಿ. ಗಂಡನ ಹೆಸರು ರಿಯಾನ ಬಾಕ್ಯತದನ್ರಿಪ್ಪ. ಜನಗರ ಕೊಟ್ಟಿದ್ರಿ. ನಮಗ ಹಿಂಗ ಆಗ್ತದ ಮಳೆ. ನಾವು ಭಾಳ ಫಿರ್ತಿಲ್ಲಪ್ಪ. ಇದನ್ನ ಹುಟ್ಟೇರಿ ಜಾಪಾನ್ ಮಾಡ್ಯಾರಿ ನಾವು. ಆದ್ರೂ ಅವಾಗ ಆಕಿ ಮಾ ಅಂದ್ರಿ ತಿಂಗಳ ಏನ್ ನಾಟಕ ಹಚ್ಚಿರಿ ನೀವು ಇಲ್ಲಿ ಕರ್ಕೊಂಡ್ ಬರಾಕ್ರಿ ಅಂದ್ರಿ. ಮಾಡ್ಕೊಟ್ಟ ಯಾವಾಗಿಂದ ಮದುವೆ ಮಾಡ್ಕೊಟ್ಟಿದ್ರು ಅವಾಗಿಂದ ಟಾರ್ಚರ್ ಮಾಡಿದಾರೆ. ಮತ್ತು ಹುಡುಗಿಗೆ 4 ವರ್ಷದಿಂದ ಮೊಬೈಲ್ ಕೊಟ್ಟಿಲ್ರಿ ಆಕಿಗೆ ಮಾತಾಡಕ್ಕೆ ಅವ್ವ ಅಪ್ಪನ ಜೋಡಿ. ಮತ್ತು ಆರಾಮಿಲ್ಲ ಅಂದ್ರೆ ಕರ್ಯಾಗ ಹೋದ್ರು ಭೀ ನಾವು ತರ್ಸಿದ್ರು ಅಂತ ಹೇಳಿ ಅವ್ರ ಒಟ್ಟ ದವಾಖಾನೆ ಭೀ ತರಿಸಿಲ್ರಿ. ನಿನ್ನೆ ಹೋಗಿ ಬಂದಾರ್ರಿ ಇವ್ರ. ಮೊನ್ನಿಂದು ಹೋಗಿ ಬಂದಾರ್ರಿ ನಾವು ದವಾಖಾನೆ ತರಿಸು ಅಂತ ಹೇಳಿ. ಇಲ್ಲ ನಾವು ತರಿಸು ಅಂತ ಹೇಳಿ ಪೂರಾ ಸೀರಿಯಸ್ ಆದ ಬಳಕ ದವಾಖಾನೆ ತಗೊಂಡ್ಬಂದಾರ ಇವ್ರ. ಫುಲ್ ಕಾಮನ್ ಹೋಗೋದ್ ಬಳಕ ತಗೊಂಡ್ಬಂದಾರ ಇವ್ರ ದವಾಖಾನೆಕ. ಮಗಳಿಗೆ ಅವ್ರು ಟಾರ್ಚರ್ ಮಾಡಿ ತಲೆಯಾಗ ಎಲ್ಲ ಇದನ್ನ ಟೆನ್ಷನ್ ತಗೊಂಡ್ರಿ. ಮತ್ ನೀವು ಮಾವಪ್ಪಗೆ ಹೇಳ್ರಿ ಅಂದ್ರೆ ನೀವು ವಾಪಸ್ ಬರುದಿಲ್ಲ ಅಂತ ಹೇಳಿ ಅಂಜಿಕೆ ಹಾಕಿದಾರೆ ಹುಡುಗಿಗೆ. ಮತ್ತ ಅವ್ರಿಗೆ ಏನ್ ಬೇಕಾದ್ರೆ ಸಜಾ ಆಗ್ಬೇಕ್ರಿ. ನೀವು ಹಾದಡೆ ಬರುದಿಲ್ಲ ಅಂತ ಹೇಳಿ ಅಂಜಿಕೆ ಹಾಕಿದಾರೆ ಹುಡುಗಿಗೆ. ಒಟ್ಟು 4 ವರ್ಷ ಆತ್ರಿ ಮದ್ವೆ ಆಗಿರಿ. ಅವಾಗಿನ ಟಾರ್ಚರ್ ಚಾಲೂನೇ ಐತಿರಿ. ಮತ್ತ ಏನ್ 2 ಸರ್ತಿ ಹೋಗಿ ಅವ್ರಿಗೆ ತಿಳಿಸಿ ಎಲ್ಲಾ ಬಿಟ್ಟು ಬಂದಾರ್ರಿ. ಹೋದ್ರಿ ಯಾವಾಗ ಹೋಗ್ತೀರ ಅವಾಗ ಒಟ್ಟು ಹುಡುಗಿ ಜೋಡಿ ಒಟ್ಟು ಮಾತಾಡಕ್ ಕೊಡಂಗಿಲ್ರಿ. ಆಕಿ ಫೋನ್ ಹಚ್ಚಿರಿ ಹಾಸ್ಪಿಟಲ್ ಎಲ್ಲ ಕೋಮಾಗ ಹೋಗಿ ಬಳಕ ಅವ್ರು ತಗೊಂಡ್ಬಂದಾರ. ಅವಾಗ ನಮಗ್ ಫೋನ್ ಹಚ್ಚಿ ಕರ್ಸಿದಾರ ಅವ್ರು. ಊಟನ ಹಾಕಿಲ್ರಿ ಅವ್ರಿಗೆ. ಊಟ ಇಲ್ಲ ಏನಿಲ್ಲ. ಒಟ್ಟ ಕೇರೇ ಇಲ್ರಿ. ಒಂದ್ ಆಳ್ರಿ ಒಟ್ಟು ಕೆಲಸ ಮಾಡಕ ಮನ್ಯಾಗ ಕೆಲ್ಸದಾರ ತಗೊಂಡ್ಬಂದ ಆಟೇ ಬಿಟ್ಕೊಂಡಾರ ಅವ್ರಿಗೆ. ಅಕ್ಕಿಗೆ ಹೊಡಂದನ್ರಿ ಅವ್ ಗಂಡ ಟಾರ್ಚರ್ ಮಾಡಿ ಇದನ್ನ ಐದ್ರಾಗಿ. ನಂದ್ ಹೆಸರು ಸಾದಿಕ್ ರೀ ಅಂತಂದ್ರ ನಮ್ಮ ಅಕ್ಕ ನಮ್ಮ ಮಗಳ್ರಿ. ಅದು ಅಕ್ಕಿಗೆ 1 ತಿಂಗಳಾಯ್ತು ಈಗ ಆರಾಮಿಲ್ದಕ್ಕ. 1 ತಿಂಗಳಾಗೈತಿ. ಈಗ 3 ತಿಂಗಳ ಹಿಂದ ಏನೋ ಒಂದ್ ಸ್ವಲ್ಪ ತಿಟ್ಪಾಟ್ ಬಂದ ಕೆಲಸ ಮನ್ಯಾನವರು ಹಿರಿಯರನ್ನ ಕುಡಿಸ್ ಕೆಲಸ ಅದನ್ನ ಕರೆಕ್ಟ್ ಮಾಡಿ ಕೆಲಸ ಬಂದಿರ. ಹಿಂದ ಏನಾತಂತಂದ್ರ ಅವರು ಮಾಡಿದ ಬಳಕ ಗಂಡ ಅಕ್ಕಿಗೆ ಟಾರ್ಚರ್ ಕೊಟ್ಟ ಕೆಲಸ. ಟಾರ್ಚರ್ ಅಂತಂದ್ರೆ ಒಟ್ಟ ಊಟ ಕೊಡಂಗಿಲ್ಲ ಏನಿಲ್ಲ. ಏನಾರ ಸ್ವಲ್ಪ ಕಾಯಿಲೆ ಬಂತಂದ್ರೆ ದವಾಖಾನಿಗೆ ತೋರಿಸೋದಿಲ್ಲ. ಹಿಂಗೆ ಮಾಡಿ ಕೆಲಸ. ಅದು ಹುಡುಗಿ ಭಾಳ ಅನ್ಸಿಳ. ಅದು ಸ್ವಲ್ಪ ಜೋರು ಅವಾಜ್ ಮಾಡಿ ಅನ್ಸಿಡ್ರಿ. ಏಕದಮ್ ಸ್ಲೀಮ. ಹಿಂದಾಡಿ ಏನಾಗೈತೆ ಅಂತಂದ್ರೆ ಅವರು ಇದನ್ನೆಲ್ಲ ನಾವು ಹೋಗಿ ಗಂಡನ ಮನೆಯವ್ರು ಹೋಗಿ ಕೆಲಸ ದೊಡ್ಡ ಹಿರಿಯರನ್ನ ಕರ್ಕೊಂಡ ಸ್ವಲ್ಪ ಇದನ್ನು ಕುಡಿಸಿ ಹಿಂಗೆ ಮಾಡಬಾರಪ್ಪ ಹಂಗೆ ಇದನ್ನು ಮಾಡಿ ಕೆಲಸ ಸರಿ ಮಾಡಿ ಬಂದು ಅದರ ಬಳಕ ಏನೈತಿ
ಅಕ್ಕಿ ಕೈಯಾಗಿಂದ ಫೋನ್ ತೆಗದ್ ಕೇಸ ಒಗದ್ದಾರ್ರಿ. ಈಗ ಒಂದ್ ತಿಂಗಳಾದಾಗ ಈಗ ಆರಾಮ್ ಇರಾಕಿಲ್ಲ. ನಾರ್ಮಲ್ ರೀ, ಏನಿಲ್ಲ, ಜ್ವರ ನೆಗಡಿ ಬರೀ ಇದೇ ಇಷ್ಟ ಐತ. ಅಕ್ಕಿ ಅವ್ರ ಅಕ್ಕ ನಿಮ್ಮಲ್ಲೇ ಮಾತಾಡಿದಾಳ, ನನಗೆ ಆರಾಮಿಲ್ಲ ಮತ್ತು ಹಿಂಗಾಗೈತಿ. ಅವರು ಅಕ್ಕ ಏನ ನೋಡಿದಳು ಅಂತಂದ್ರೆ ಅಕ್ಕಿದ್ ಬಾಯ್ ಉಬ್ಬೈತಿ. ಮತ್ತು ಬಾಯ್ ಯಾಕೆ ಉಬ್ಬೈತನ ಅಂತಲೇ ಮತ್ತು ಹಿಂಗೆ ಸ್ವಲ್ಪ ಆರಾಮಿಲ್ಲ ನಂಗೆ ಹಂಗೆ ಅಕ್ಕಿಗೂ ಹೇಳಕ್ಕಿ ಹಿಂದಾಡೆ ಹಂಗೆ ಸೀರಿಯಸ್ ಹಾಕೊಂತ ಹೋಗಿದ್ರಿ ಅದ. ಈಗ ಈಗೇನ್ ಮಾಡ್ಯಾರ ಬ್ರದರ್? ಈಗ ಏನಾಗೈತೆ ಅಂತಂದ್ರೆ ಆ್ಯಕ್ಚುಲಿ ಆರಾಮಿಲ್ದಾಗ 20 ದಿವಸ ಆತ್ರಿ. ಅಕ್ಕಿಗೆ ಏನೈತಿ ಪದಸಿ ತೋರ್ಸನೇ ಇಲ್ಲ ದವಾಖಾನಿಗೆ ತೋರ್ಸಿಲ್ಲ, ಏನಿಲ್ಲ. ಹಿಂದಾಡೆ ನಮ್ಮ ಹಳೆಯ ಹೋಗ್ಯಾಸಿವ ಅಗದಿ ನಾವು ಹೋದಾಗ ಫುಲ್ ಏನೈತಿ ತಲೆ ಪೂರ ಹಿಂಗೆ ಕುಂಡ್ರಾಗ ಬರ್ತಾರಕ್ಕಿಲ್ಲ ಅಕ್ಕಿಗೆ. ಫುಲ್ಲು ತಲೆ ನುಸಾಕತ್ತಿತ್ತ, ಬರೀ ಉಳ್ಯಾಳೋದು ಅದು ಇದು ಮಾಡಾಕ್ತಿರು. ಹಿಂದಾಡಿ ನಾವು ಹೋಗ್ಯಾಸ ತೋರಿಸ್ತಾನೆ ನಡಿ ಅಂತಂದ್ರೆ ಇವರು ಗಂಡನ ಅಪ್ಪ ಅದಲ್ಲ, ನಾನು ಅಜರುದ್ದೀನ ಯರಗಟ್ಟಿ ಅಂತ ಹೆಸರ. ನಮ್ಮ ಮನ್ಯಾಗ ನಮ್ಮ ಮಮ್ಮಿ ಹೊರ ಹೋಗಿ ಬರೋಣ ಅಂತೇಳಿ ಹೋಗಿದ್ವಿ ರೀ. ಹೋಗಿ ನೋಡಿದ್ವಿ ರೀ, ಏನಕ್ಕಿ ಮೈಯಾಗ ಏನು ಶಕ್ತಿ ಇರಾಕಿಲ್ಲ ರೀ. ಮುಂದೆ ನಾವೇನೇ ಹೋದ್ರೆ ಇಲ್ಲ ನಾವು ಕರ್ಕೊಂಡು ಹೋಗ್ತೇವೆ ಮನೆಗೆ, ಕರ್ಕೊಂಡು ಹೋಗಿ ನಾವು ತೋರಿಸ್ತೇವೆ ಮತ್ತು ಇಷ್ಟೆಲ್ಲ ಹೇಳಿದ್ರಿ ಅವ್ರಿಗೆ. ಹೇಳಿದ ಅವರಿಂದ ಇಲ್ಲ ನಾ ಕಳ್ಸೋದಿಲ್ಲ, ನಾವು ತೋರಿಸ್ತೇವೆ, ನಾ ದವಾಖಾನಿಗೆ ನಮ್ಗೆ ಬರೆದು ಕೊಟ್ಟಾರು. ಮತ್ತು ಇಲ್ಲೇ ಇದಕ್ಕೆ ಶಂಕೇಶ್ವರ್ ಬರೆದು ಕೊಟ್ಟಾರಿ. ಶಂಕೇಶ್ವರ್ ಬರೆದು ಕೊಟ್ಟಾರು, ನಾವು ಅಲ್ಲಿ ಹೋಗಿ ತರಿಸ್ತೇವೆ ಅಂತ ಅಂದ್ರೆ ಅವರು ಅಂದ್ಗಳಿಗೆ ಅಟ್ಟು ಅದು ಅಂದ್ಗೂ ಇಲ್ಲಿ ಬ್ಯಾಡ್ರಿ ನಾವು ಕರ್ಕೊಂಡು ಹೋಗ್ತೇವೆ ಅಂದ್ರೆ ಅವ್ರು ಅದು ಏನಂತಾರೆ, ನೀವೇನು ಹೊಳೆ ನಾಟಕ ಹಚ್ಚಿರನ್ನ ಕರ್ಕೊಂಡು ಹೋಗೋದು ಬರೋದು ಇದ ನಾಟಕ ಮಾಡ್ತಾರೆ ಅಂತ ಇವ್ರು ಅಂದ್ರೆ. ಹಂಗಾರೆ ಆಗ್ಲಿಪ್ಪ, ಹಂಗಾರೆ ನೀವು ಹೋಗಿ ತರ್ಸ್ಕೊಂಬರ್ರಿ, ತರ್ಸ್ಕೊಂಬಂದು ನಮಗೆ ಹೇಳ್ರಿ, ನಾ ಕರ್ಕೊಂಡು ಹೋಗ್ತೇವೆ ಹೊಳೆ ಅಂಥೇಳಿ ನಾವು ಹೇಳಿದ್ರು ಅವ್ರಿಗೆ. ಹೇಳಿದ್ರೆ ನೀ ಹಿಂದಾಗಡೆ ಏನಾತ್ರಿ, ನಮ್ಮ ತಂಗಿಗೆ ತಲೆ ಭಾಳ ನುಸಾತೈತಿ ರೀ. ಕುಂತೂರಿ ಎಲೆ ಕುಂತ್ಕ್ಯಾರ ಐತ್ಲ, ತಣ್ಣಿ ನುಸಾತಿತ್ತು, ತಲೆಗೆ ಎಲ್ಲ ಮಲಂಗ ಹಚ್ಕ್ಯಾರ. ಅಟ್ಟ ಸಮಾಧಾನ ನಾವು ಜೀವ ಮಾಡ್ಕೊಂಡಿದ್ರಿ. ಆದ್ರೂ ಆಕಿ ನಮ್ಮ ಕೈ ಬಿಡುವಲ್ತಿಕ್ರಿ. ಆಕಿ ಏನು ಒಳಗಿಂದ ಏನ್ ಹೇಳ್ತಿದ್ರಿ ಅವ್ರು? ಆಕಿ ಏನ್ ಕಿರ್ಕಳ ಅಂತ ಹೇಳ್ತಿದ್ರು ಅವ್ರು? ಆಕಿ ಗಿರ್ಕಿನ ಅಂದ್ರೆ ಆಕಿ ಕಡೆ ಫಸ್ಟ್ ಮೊಬೈಲ್ ಹಾಕ್ತಿರಿ ಮಾತಾಡಬೇಕಾರ ಒಂದೇದ್ರಿ. ಆಕಿಗೆ ಇದ್ಲ ಇವ್ರ ಒಳಗಿನ ಹೋಗಿ ಏನು ಪಾಠ ಟಚ್ ಮಾಡ್ಯಾರ ಇವ್ರ. ಯಾಕಂದ್ರೆ ನನ್ನ ತಂಗಿ ಅಂಜಿ ಹೇಳವಾಳ್ರಿ. ಆಕಿ ಹೇಳಕ್ ಆದಿ ಕೊಟ್ಟ ಇವ್ರು ತಾಯಿಯವ್ರು ಯಾರೋ ಹೇಳ್ತಿದ್ರು ಊಟ ಗಿಟ ಕೊಟ್ಟಿಲ್ಲ, ನೀರ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ರು. ಈಗ ಅವ್ರು ಎಪ್ಪಲ್ ತಿಂದ ಗುಳಿ ತೊಂದಾಳ ಆಕಿ. ಊಟ ಕೊಟ್ರ ಆಕಿ ಯಾಕೆ ತಿನ್ನೋದಲ್ರಿ? ಆಕಿ ಮಟನ್ ತಿನ್ನೋಗಿಲ್ಲ, ಐದು ತಿನ್ನೋಲ್ತ. ಆಕಿ ಏನ್ ಬೇಕಲ್ಲ ತಿಂತಾಳೆ. ಕೊಟ್ಟಿಲ್ಲ. ಎಪ್ಪಲ್ ತುಂದ ಗುಳಿ ತುಂದಾರ ಇವ್ರಿಗೆ. ಈಗ 15 ದಿನ 20 ದಿನ ಆತಿರ್ಬೇಕು ಆಕಿ ಆರಾಮೇಲಲ್ರಿ. ಈಗ 2-3 ದಿವಸ ಏನೈತ್ಲ ಫುಲ್ ರೆಕಾರ್ಡ್ ಆಕಿ. ನಾವು ಹೋದಾಗ ಏನೈತೆ ಆಕಿ ಮೈಯಾಗ 100 ವರ್ಷದ ಮುದುಕಿ ಹೆಂಗ್ ಮಕ್ಕೋತಾಳ, 100 ಮದ್ಗಿ ಹೆಂಗ್ ಮಕ್ಕೋತಾಳ ಬಿಸ್ತಾಳ ಬ್ಯಾಸ್ಗ್ಯಾಗ, ಆ ನಮೂನಿ ಆಕಿ ಇದ್ಲು. ಈಗೆಲ್ಲ ಭಾಳ ಟೆನ್ಷನ್ ಆಗೈತಿ. ಹೌದು. ನನ್ನ ಹೆಸರು ಅಜೀಮ ಪಾಷಾ ದೇಸಾಯಿ ರೀ.